ಎಲ್ಲರಿಗೂ ನಮಸ್ಕಾರ ರೀ. ನಾನು ಯಾರು ಗೊತ್ತಾಯ್ತಿಲ್ರಿ? ವರಕವಿ ದಾರಾ ಬೇಂದ್ರೆ ರೀ. ನಿನ್ನೆ ನಮ್ಮ ಮನೆಗೆ ಪ್ರಸನ್ನ ಸರ್ ಬಂದಿದ್ರಿ. ಯಾಕಂತ ಕೇಳ್ರಿ. ನಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಮತ್ತು ಕನ್ನಡ ರಾಜ್ಯೋತ್ಸವ ಅಂದ್ಕೊಂಡಿವಿ, ತಪ್ಪದೆ ಬರ್ಬೇಕಂತ ಕೇಳ್ಕೊಂಡ್ರು. ಅದಕ್ಕೆ ಬಂದೀನ್ರಿ. ನಾವು ಭಾಷಣ ಮಾಡೋ ತನಕ ಸುಮ್ಮನೆ ಕುಳಿತುಕೊಳ್ಬೇಕು. ಒಮ್ಮೆ ನಾ ಹಿಂಗ ಭಾಷಣ ಮಾಡ್ತಿದ್ದಾಗ ಸಾಲ್ಕ ಮಂದಿ ಕುಂತಿದ್ರು. ಅದ್ರಾಗಿಬ್ರು ಭಾಳ ಮಾತಾಡ್ತಿದ್ರು. ನಾನು ಹೇಳಿದೆ, ಯಾಕ್ರಪ್ಪ ಮಾತಾಡ್ತೀರಿ? ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ನಮ್ಮ ಚಂದಪ್ಪ ದೂರ ಅದನ, ನಮ್ಮ ಬೆಳಗಾವಿ ದೂರ ಐತಾ? ಮಾಸ್ಟರ, ಸಣ್ಣ ಮಕ್ಳು ಹೇಳ್ತಾರ್ರಿ, ನಮ್ಮ ಚಂದಪ್ಪ ದೂರ ಅದಾನೆ, ನಮ್ಮ ಬೆಳಗಾವಿ ಸಮೀಪ ಐತಿ. ಅಲ್ಲಪ್ಪ, ನಮ್ಮ ಚಂದಪ್ಪ ಸಮೀಪ ಅದಾನ, ನಮ್ಮ ಬೆಳಗಾವಿ ದೂರ ಐತಿ. ಅದೆಂಗ್ರಿ ಮಾಸ್ಟರ ಅಂತ ಕೇಳಿದೆ. ಕಾಣ್ತಿರೋದು ಚಂದಪ್ಪ, ನಮ್ಮ ಬೆಳಗಾವಿ ಕಾಣ್ತೈತೇನೋ? ಸುಮ್ಮನೆ ಸದ್ದು ಕುಳಿತಿದ್ರು. ನೀವು ಹಂಗೆ ಕುಳಿತುಕೊಳ್ಬೇಕು. ಇವಾಗ ಒಂದು 4 ಕಿವಿ ಮಾತು ಹೇಳ್ತೀನಿ ಕೇಳ್ರಿ, ಬೇಗ ಮುಗಿಸ್ತೀನಿ. ಗೆಲ್ಲುತ್ತೇನೆಂದು ಬಂದವನು ಇಲ್ಲಿ ಸೋಲುವುದಕ್ಕೂ ಸಿದ್ಧನಾಗಿರಬೇಕು. ಪ್ರಯತ್ನ ಯಾವಾಗಲೂ ರಹಸ್ಯವಾಗಿರಲಿ, ಬಂದ ಫಲ ಮಾತ್ರ ಜನರಿಗೂ ಕಾಣಲಿ. ಸಾವಿಗೆ ನಾ ಹೆದರುವುದಿಲ್ಲ, ಏಕೆಂದರೆ ನಾ ಇರುವ ತನಕ ಅದು ಬರುವುದಿಲ್ಲ. ಅದು ಬಂದಾಗ ನಾ ಇರುವುದಿಲ್ಲ. ಒಬ್ಬರು ಮತ್ತೊಬ್ಬರನ್ನು ತಿಂದು ಬದುಕಬಾರದು. ಅರಿತು ಬದುಕುವುದು ಮನುಷ್ಯ ಧರ್ಮ, ತಿಂದು ಬದುಕುವುದು ಪ್ರಾಣಿ ಧರ್ಮ. ನಕ್ಕು ಸಾಯಿರಿ, ನಗಿಸುತ್ತಾ ಸಾಯಿರಿ, ನಕ್ಕು ಸತ್ತರೆ ನಕ್ಷತ್ರವಾಗುವಿರಿ. ಚಿಂತೆ ಬಿಟ್ಟರೆ ಚಿರಂಜೀವಿಯಾಗುವಿರಿ. ಹುಚ್ಚನಂತೆ ಇರು, ಪೆದ್ದನಂತೆ ಇರು, ನೀನು ನೀನಾಗಿರು. ಗುರಿಯೆಡೆಗೆ ಹೆಜ್ಜೆ ಹಾಕುತ್ತಿರುವ ನಿನ್ನ ಅರಿಯದವರಿಗೂ ಸಾಧನೆಯ ಶಿಖರದೊಂದಿಗೆ ಪರಿಚಯವಾಗುವಂತಿರು. ಮಕ್ಕಳ ದಿನಾಚರಣೆ ಅಲ್ಲ, ಇವಾಗ ಒಂದು 4 ಮಾತಾಡ್ತೀನಿ ಕೇಳ್ರಿ. ಅಡಿಗೆ ಹಾಳಾದ್ರೆ ಬೇರೆ ಅಡಿಗೆ ಮಾಡ್ಕೊಂಡು ತಿನ್ಬೋದು. ಬೆಳೆ ಹಾಳಾದ್ರೆ ಬೇರೆ ಬೆಳೆ ಬೆಳಿಬೋದು. ಆದರೆ ವಿದ್ಯೆ ಹಾಳಾದ್ರೆ ಇಡೀ ಭವಿಷ್ಯನೇ ಹಾಳಾಗುತ್ತೆ. ಅದಕ್ಕೆ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಬೇಕು. ಕೇಸರಿ ವಿದ್ಯಾ ಸಂಸ್ಥೆನ ಇನ್ನೂ ತರಬೇಕು. ಎಲ್ಲರಿಗೂ ಧನ್ಯವಾದ.